ನಮಸ್ಕಾರ. ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸ್ವಾಗತ. ಬೇಗನೂ ಆಗುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಆರೋಗ್ಯಪೂರ್ಣವಾದಂತಹ ಪಲ್ಯ ಮಾಡೋದು ಹೇಗೆ ನೋಡೋಣ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಪಾತ್ರೆ ಇಟ್ಟಿನಿ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅದು ಚಿಟ್ಕುಟ್ಲಿ. ಸಾಸಿವೆ ಜೀರಿಗೆ ಆದ ನಂತರ ಅರ್ಧದಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕೋಣ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ. ನಾನಿಲ್ಲಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. 1 ಕಟ್ಟಿದೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ತಿರ್ಸಾಲಿ ಸೊಪ್ಪು ಅಂತಲೂ ಹೇಳ್ತಾರೆ. ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. 1 ನಿಮಿಷ ಇದನ್ನ ಎಣ್ಣೆ ಒಳಗಡೆ ಬಾಡಿಸ್ಕೋಬೇಕು. ನೋಡಿ, ಈಗ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಹೆಸರುಬೇಳೆ ನೆನೆಸ್ಕೊಂಡಿದ್ದೆ. ಅದನ್ನು ನೀರು ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀರು ಜಾಸ್ತಿ ಹಾಕೋದು ಬೇಡ, ಸೊಪ್ಪು ತಾನೇ ನೀರು ಬಿಟ್ಕೊಳ್ಳುತ್ತೆ, ಬೇಯುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ನಂತರದಲ್ಲಿ ನೀರು ಬೇಕಿದ್ರೆ ಸ್ವಲ್ಪ ಚಿಮ್ಮಿಸ್ಕೊಂಡು ಹೆಸರುಬೇಳೆ ಬೇಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಮುಚ್ಚಿಬಿಟ್ಟು ಬೇಯಿಸೋಣ. ಅದು ಆ ಕಡೆ ಬೇಯ್ತಾ ಇರಲಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ ನೋಡಿ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊಪ್ಪಿಗೆ ಸ್ವಲ್ಪ ಉಪ್ಪು ಕಮ್ಮಿ ಇಡಿಸುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನ ಇವಾಗ ನೀರು ಹಾಕ್ದೇ ರುಬ್ಕೊಂಬಿಡೋಣ. ನೋಡಿ, ರುಬ್ಬಿದ್ದು ಇಷ್ಟು ರೆಡಿಯಾಗಿದೆ. ಈಗ ಸೊಪ್ಪು ನೋಡ್ಕೊಳ್ಳೋಣ. ನೋಡಿ, ಸೊಪ್ಪು ಆಲ್ರೆಡಿ ಸ್ವಲ್ಪ ಮೆತ್ತಗಾಗಿದೆ, ಬೇಳೆನೂ ಕೂಡ ಮೆತ್ತಗಾಗಿದೆ. ನಾನಿಲ್ಲಿ ಇವಾಗ 1 ಟೇಬಲ್ ಸ್ಪೂನಷ್ಟು ನೀರನ್ನ ಮಾತ್ರ ಹಾಕ್ಕೊತೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ತಿರ್ಗ ಮುಚ್ಚಿಬಿಟ್ಟು ಇನ್ನೊಂದು ನಿಮಿಷ ಬಾಡಿಸ್ಕೊಳ್ಳೋಣ. ನೋಡಿ, ತೀರಾ ನಮಗೆ ಬೇಳೆ ಬೇಯೋದು ಬೇಡ, ಸ್ವಲ್ಪ ಗಟ್ಟಿಯಾಗಿರಬೇಕು. ಆವಾಗ ತಿನ್ನುವಾಗ ರುಚಿ ಚೆನ್ನಾಗಿರುತ್ತೆ. ಸೊಪ್ಪು ನೋಡಿ ಬೆಂದಿದೆ, ಸಾಫ್ಟಾಗಿ ಬೆಂದಿದೆ. ಸೊಪ್ಪು ಬೇಳೆನೂ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಇವಾಗ ನಾವು ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪುಡಿ ಹಾಕೋಬೋದು, ಅಥವಾ ಮನಿ ಮಸಾಲ, ಕರಿ ಮಸಾಲ ಅಂತೇಳಿ ಅದನ್ನು ಹಾಕ್ಕೊತಾ ಇದ್ದೀನಿ ನಾನು. ಅದನ್ನ ಹಾಕೋಣ. ಜೊತೆಯಲ್ಲಿ ಈ ಮಿಕ್ಸಿನಲ್ಲಿ ಹಾಕ್ಕೊಂಡ್ವಲ್ಲ ಹಸಿಮೆಣ್ಸಿನ್ಕಾಯಿ, ಕಾಯಿ, ಅದೆಲ್ಲ ಇದನ್ನ ಹಾಕೋಣ. ನೀವು ಬೆಳ್ಳುಳ್ಳಿ ಬೇಕನ್ನೋರು ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಿರ್ಗಾ ಇದೆಲ್ಲ ಮಿಕ್ಸ್ ಆದ ನಂತರ ಮುಚ್ಚಿಬಿಟ್ಟು ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಸಿದ್ಧವಾಗಿದೆ. ಸರ್ವಿಂಗ್ ಪ್ಲೇಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ಕಡಿಮೆ ಸಮಯದಲ್ಲಿ ರುಚಿಕರವಾಗಿ ಆರೋಗ್ಯಕರವಾದಂತಹ ಹೆಸರುಬೇಳೆ ಸೊಪ್ಪಿನ ಪಲ್ಯ ಈಗ ಸಿದ್ಧವಾಗಿದೆ. ಇದನ್ನು ನೀವು ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ, ಅನ್ನದ ಜೊತೆ, ಬ್ರೆಡ್ ಮೇಲೆ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ, ಬೇಗನೂ ಆಗುತ್ತೆ. ಇದೇ ಥರ ಆರೋಗ್ಯಪೂರ್ಣ ರೆಸಿಪಿಗೋಸ್ಕರ ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.